ನಾವು ರಾಬರ್ಟ್ ಶೂಟಿಂಗಲ್ಲಿ ನಮ್ಮ ನಾಯಕ ನಟರು ಅಣಗಿಸ್ತಾ ಇದ್ರು, ನೋಡೋ ತರುಣ ಕರೆಕ್ಟಾಗಿದ್ದಾಳೆ, ಈ ಬೆಣ್ಣೆ ಬಿಸ್ಕೆಟ್ ಇದ್ದಂಗಿದ್ದಾಳೆ ತವಾ ಅದು ಇದು ಅಂತ ಎಲ್ಲ ಅಣಗಿಸ್ತಾ ಇದ್ವಿ. ಬಟ್ ಸೀರಿಯಸ್ ಆಗಿ ಇದಾಗ್ತದೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ. ಬಟ್ ದೇವ್ರದಿಂದ ಆಯ್ತಲ್ಲ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಸೊ ಹಂಗಾಗಿ ಒಳ್ಳೆ ಈಡು ಜೋಡಿ ಚೆನ್ನಾಗಾಗಲಿ ಅಂತ ಹೇಳಿ. ಇಲ್ಲ ಮೇಡಮ್, ಯಾಕಂದರೆ ತರುಣ್ ಅವ್ರು ಯಾವತ್ತೂ ಅಷ್ಟೇ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಸೊ ಇವರು ನಮ್ಮ ಹೀರೋ ಹೇಳೋರು, ಏನಾದ್ರು ಪ್ರಾಬ್ಲಮ್ ಇದೆಯೋ ನಿನಗೆ ಹೇಳ್ಬಿಡು ಅಂತ. ಇಲ್ಲ ಬಾಸ್, ಎಲ್ಲ ಒಂದು ಸ್ವಲ್ಪ ಸೆಟ್ಲ್ ಆಗೋಣ, ಆಮೇಲೆ ಮದುವೆ ಆಗ್ತೀನಿ ಅಂತೇಳಿ. ಸೊ ದೇವ್ರದಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಯ್ತಲ್ಲ, ನಮ್ಮ ಸಿನಿಮಾ ಮಾಡಿದ್ರಿಂದ ಅಟ್ಲೀಸ್ಟ್ ಇದನ್ನ ಒಳ್ಳೇದಾಯ್ತಲ್ಲ ಅಂತ ಅಷ್ಟೇ. ಹೌದೌದು, ಅದನ್ನೇ ನಾನು ಹೇಳ್ತಾ ಇರೋದು. ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಊಟ ಕೊಡೋದು ಓಕೆ, ಇಬ್ಬರಿಗೆ ಮದುವೆ ಮಾಡಿಸೋದು ಮೋಸ್ಟ್ಲಿ ನಮ್ಮ ಸಿನಿಮಾ ನಮ್ಗೆ ಖುಷಿ ಆಗ್ತದೆ, ಇದರಿಂದನಾದ್ರೂ ಒಂದು ಒಳ್ಳೇದಾಯ್ತಲ್ಲ ಅಂತ. ಎಸ್ ಸರ್, ಆಗಲಿ. ಯಾರೋ ಮಾಡಲಿ ಸರ್, ಸಿನಿಮಾ ಯಾರು ಸೊತ್ತು ಅಲ್ಲ, ಎಲ್ಲರೂ ಸೊತ್ತು. ಸೊ ಹಂಗಾಗಿ ತರುಣ್ ಅವ್ರು ನಾನು ಅವತ್ತು ಹೇಳಿದ್ದೀನಿ, ಸಿಂಧೂರ ಲಕ್ಷ್ಮಣ ಬೇಕಾ ಯಾವ್ದು ಬೇಕಾ ತಗೊಳ್ಳೋ ತರುಣ್, ನಾನು ನಿನ್ನ ಬಗ್ಗೆ ಅದೇ ಗ್ರಾಟಿಟ್ಯೂಡ್ ಇಟ್ಟಿದ್ದೀನಿ, ನೀನು ನಮ್ಮ ಬಗ್ಗೆ ಅದೇ ಗ್ರಾಟಿಟ್ಯೂಡ್ ಇಟ್ಟಿದ್ಯಾ ಅಂತ. ಸೊ ಸದಾಕಾಲ ತರುಣ್ ಅವರು ಮತ್ತು ಸೋನಲ್ ಅವರು ಒಂದು ಮದುವೆ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ, ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ. ಫೈನಲಿ ತರುಣ ಲೈಕ್ ಮದುವೆ ಆಗ್ತಾರೆ, ತುಂಬ ಖುಷಿ ಆಗ್ತಾ ಇದೆ. ನಾ ಇಂಡಸ್ಟ್ರಿಗೆ ಬಂದಾಗಿಂದ ವೆರಿ ಗುಡ್ ಫ್ರೆಂಡ್ಸ್. ಸೊ ತುಂಬ 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 ಒಳ್ಳೆ ಹುಡುಗ ತರುಣ. ಆ್ಯಂಡ್ ಅಫ್ಕೋರ್ಸ್ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಸೋನಲ್ ಮಾಂಚೇರ್ ಅವ್ರ ಜೊತೆ ಪೇರ್ ಆಗ್ತಾ ಇದ್ದಾರೆ ಇವತ್ತು. ಒಂದು ಖುಷಿ ಏನಂದರೆ ನನ್ನ ಬರ್ಡೇ ದಿನ ಮದುವೆ ಆಗ್ತಾ ಇದೆ. ನಾನು ಅದು ಇನ್ವಿಟೇಷನ್ ಕೊಡೋಕೆ ಬಂದಾಗ ನಾನು ಹೇಳ್ತಾ ಇದ್ದೆ ತರುಣಗೆ, ನನ್ನ ಬರ್ಡೇ ದಿನನೇ ಮಾಡ್ಕೊಳ್ತಾ ಇದೆಯಾ ತರುಣ ಅಂದರೆ, ನಿನಗೆ ಜ್ಞಾಪಕ ಇರಬೇಕು ಅದಕ್ಕೆ ಅಂತ. ಸೊ ಐ ವಿಶ್ ದೆಮ್ ಅ ವೆರಿ ವೆರಿ ಗುಡ್ ಲಕ್. ನೂರಾರು ಕಾಲ ಖುಷಿಯಾಗಿ ಚೆನ್ನಾಗಿ ಬಾಳ್ಡೆ ಅಂತ ನಾನು ಅವ್ರಿಗೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ತರುಣನ ನೆಕ್ಸ್ಟ್ ಜರ್ನಿ ಕೂಡ ಇನ್ನೂ ಯಶಸ್ವಿಯಾಗಿರಲಿ ಅಂತ ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಆಲ್.